Hello everyone, welcome to Sunmargina classes. Let us see main question 2 of chapter Is matter around us pure? Answer the following questions. In that question number 6, what is a substance? Substance or pure substance ಅಂದ್ರೆ ಏನು? ಎಕ್ಸಾಂಪಲ್ ಅನ್ನ ನೋಡಿದ್ರಿ. ಯಾವ್ಯಾವ ಪ್ಯೂರ್ ಸಬ್ಸ್ಟೆನ್ಸ್ಗೆ ಎಕ್ಸಾಂಪಲ್? ಗೋಲ್ಡ್, ಆಕ್ಸಿಜನ್, ಹೈಡ್ರೋಜನ್ ಇದೆಲ್ಲ ಪ್ಯೂರ್ ಸಬ್ಸ್ಟೆನ್ಸಸ್ ಎಕ್ಸಾಂಪಲ್ ಅಂತ ಕೊಡ್ಬೋದು. ಹಾಗಿದ್ರೆ ವಾಟ್ ಈಸ್ ಅ ಸಬ್ಸ್ಟೆನ್ಸ್? ಸಬ್ಸ್ಟೆನ್ಸ್ ಈಸ್ ನಥಿಂಗ್ ಬಟ್ ಸಬ್ಸ್ಟೆನ್ಸ್ ಈಸ್ ಅ ಪ್ಯೂರ್ ಸಿಂಗಲ್ ಫಾರ್ಮ್ ಆಫ್ ಮ್ಯಾಟರ್. ಇಟ್ ಇಸ್ ಅ ಪ್ಯೂರ್ ಸಿಂಗಲ್ ಫಾರ್ಮ್ ಆಫ್ ಮ್ಯಾಟರ್. ಪ್ಯೂರ್ ಆಗಿರುವಂತ ಸಿಂಗಲ್ ಫಾರ್ಮ್ ಆಫ್ ಮ್ಯಾಟರ್ ಅನ್ನ ಏನಂತ ಕರಿತೀವಿ ನಾವು? ಸಬ್ಸ್ಟೆನ್ಸ್ ಅಂತ ಕರೆದಿರ್ತೀವಿ. ಫಾರ್ ಎಕ್ಸಾಂಪಲ್ ಗೋಲ್ಡ್. ಇಫ್ ಯು ಕನ್ಸಿಡರ್ ಗೋಲ್ಡ್ ಕನ್ಸಿಡರ್ ಮಾಡಿದ್ರೆ ಅದರಲ್ಲಿ ಸೇಮ್ ಇಟ್ ಇಸ್ ಅ ಪ್ಯೂರ್ ಸಿಂಗಲ್ ಫಾರ್ಮ್ ಆಫ್ ಮ್ಯಾಟರ್. ಅಂದ್ರೆ ಏನು? ನಾನು ಗೋಲ್ಡ್ ತಗೊಂಡ್ರೆ ಎಲ್ಲ ಗೋಲ್ಡ್ ಪಾರ್ಟಿಕಲ್ಸ್ ಇರುತ್ತೆ ಅದರಲ್ಲಿ, ಬೇರೆ ಯಾವ್ದು ಇರೋದಿಲ್ಲ. ಅದ್ರೊಳಗೆ ಹೈಡ್ರೋಜನ್ ಇರೋದಿಲ್ಲ, ಅದ್ರೊಳಗೆ ಕಾಪರ್ ಇರೋದಿಲ್ಲ. ಅದೇ ಅಲಾಯ್ ತಗೊಂಡ್ರೆ ಅದು ಬೇರೆ. ಬಟ್ ಇಲ್ಲಿ ಸಬ್ಸ್ಟೆನ್ಸ್ ಅಂತ ಅಂದಾಗ ಇಟ್ ಇಸ್ ಪ್ಯೂರ್ ಸಿಂಗಲ್ ಫಾರ್ಮ್. ಸಿ ಆಕ್ಸಿಜನ್ ಅಂದ್ರೆ O2 ಪ್ರೆಸೆಂಟ್ ಇರುತ್ತೆ. O2 ಪ್ರೆಸೆಂಟ್ ಇರುತ್ತೆ. ಇಫ್ ಐ ಸೇ H2O ಪ್ಯೂರ್ ವಾಟರ್ ಅಂತ ಹೇಳಿದ್ರೆ ಓನ್ಲಿ H2O ಮಾಲಿಕ್ಯೂಲ್ಸ್, ಅದರಲ್ಲಿ ಯಾವುದೇ ಸಾಲ್ಟ್ ಡಿಸಾಲ್ವ್ ಆಗಿರೋದಿಲ್ಲ. H2O ಮಾಲಿಕ್ಯೂಲ್ಸ್ ಮಾತ್ರ ಇರುತ್ತೆ. ಸೊ ಇಟ್ ಈಸ್ ಸಬ್ಸ್ಟೆನ್ಸ್ ಅಂತ ಹೇಳಬಹುದು. ಅದೇ ತರ ಹೈಡ್ರೋಜನ್ ಗ್ಯಾಸ್ ಕನ್ಸಿಡರ್ ಮಾಡಿದ್ರೆ, ಹೈಡ್ರೋಜನ್ ಸಿಲಿಂಡರ್ ಇರೋ ಹೈಡ್ರೋಜನ್ ಗ್ಯಾಸ್, ಹೈಡ್ರೋಜನ್ ಅಷ್ಟೇ ಇರುತ್ತೆ. H2 ಇಟ್ಸ್ ಅ ಪ್ಯೂರ್ ಸಿಂಗಲ್ ಫಾರ್ಮ್ ಆಫ್ ಮ್ಯಾಟರ್. ಹಾಗಾಗಿ ನಾವೇನಂತ ಹೇಳ್ತೀವಿ? ಸಬ್ಸ್ಟೆನ್ಸ್. ಸಬ್ಸ್ಟೆನ್ಸ್ ಈಸ್ ಅ ಪ್ಯೂರ್ ಸಿಂಗಲ್ ಫಾರ್ಮ್ ಆಫ್ ಮ್ಯಾಟರ್. ಸಬ್ಸ್ಟೆನ್ಸ್ ಅಲ್ಲಿ ನಾವು ಮತ್ತೆ ಎಲಿಮೆಂಟ್ಸ್ ಅಂಡ್ ಕಂಪೌಂಡ್ಸ್ ಅಂತ ಟೂ ಕ್ಯಾಟಗರಿಯಲ್ಲಿ ಹೇಳಿರ್ತೀವಿ ಅಲ್ವಾ? ಎಲಿಮೆಂಟ್ಸ್ ಮತ್ತೆ ಕಂಪೌಂಡ್ಸ್ ಅನ್ನ ನೀವು ಸ್ಟಡಿ ಮಾಡಿದ್ದೀರಿ ಸಬ್ಸ್ಟೆನ್ಸ್ ಅಂಡರ್ ಬರುವಂತದ್ದು. ಥ್ಯಾಂಕ್ ಯು.